ಕಿದಿರ್ ಕೈ ರುಚಿಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಮಸ್ಕಾರ ವೀಕ್ಷಕರೇ, ಇಂದಿನ ಕಿದೀರ್ ಕೈ ರುಚಿಗೆ ಸ್ವಾಗತ. ಇಂದಿನ ಕೈ ರುಚಿಯಲ್ಲಿ ನಾವು ಬಾಳೆಕಾಯಿಯ ತಂಬುಳಿ ಮಾಡುವ. ಅದಕ್ಕೆ ಬೇಕಾಗಿರುವ ಸಾಮಗ್ರಿ: ಬಾಳೆಕಾಯಿ, ಸ್ವಲ್ಪ ಹಸಿ ತೆಂಗಿನ ತುರಿ, ಒಂದು ಹಸಿ ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕೆಂಪು ಮೆಣಸು, ಕರಿಬೇವಿನ ಎಲೆ, ಸ್ವಲ್ಪ ಇಂಗು. ಈಗ ಈ ಬಾಳೆಕಾಯಿಯನ್ನು ಈ ಥರ ಕಟ್ ಮಾಡುವ. ಇದು ತುಂಬ ದೊಡ್ಡದಿದೆ. ಇಷ್ಟು ದೊಡ್ಡದು ಜಾಸ್ತಿ ಮಾಡೋದಾದರೆ ಇಷ್ಟು ದೊಡ್ಡ ಹಾಕ್ಕೊಳ್ಳಿ. ನಾನು ಇದರಿಂದ ಅರ್ಧ ಹಾಕ್ಕೊಳ್ತೇನೆ ತಂಬುಳಿಗೆ. ನೋಡಿ, ಈ ಥರ ಎರಡು ಕಟ್ ಮಾಡಿ ಕುಕ್ಕರಲ್ಲಿ ಹಾಕುವ. ಸ್ವಲ್ಪ ಕುಕ್ಕರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು 2 ವಿಸಿಲ್ ಬರೋ ತನಕ ಬೇಯಿಸುವ. ನೋಡಿ, ಈಗ ಬೇಯಿಸಿದ ಬಾಳೆಕಾಯಿ ಎಲ್ಲ ಆರಿದೆ. ನೋಡಿ, ಕುಕ್ಕರಲ್ಲಿ ಇಟ್ಟಿಗೆ ಸಿಪ್ಪೆ ತೆಗಿಬೇಕು. ಈ ಥರ ಕಟ್ ಮಾಡಬೇಕೀಗ. ಈಗ ಮಿಕ್ಸರ್ ಜಾರಿಗೆ ಇದು ಬೇಯಿಸಿದ ಬಾಳೆಕಾಯಿ, ಹಸಿಮೆಣಸು, ತೆಂಗಿನ ತುರಿ, ಹಿಂಗು ಹಾಕಿ 1/4 ಲೋಟ ನೀರು ಹಾಕ್ಕೊಂಡು ರುಬ್ಬಿಕೊಳ್ಳೋಣ. ಈಗ ಅರ್ಧ ಆಯ್ತು ನೋಡಿ. ಈ ಅರ್ಧ ಇಟ್ಟುಕೊಂಡ ಮಿಶ್ರಣಕ್ಕೆ ಉಪ್ಪು ಹಾಕುವ. ಆಮೇಲೆ ಮೊಸರು, ಅದಕ್ಕೆ ಒಂದು ಒಗ್ಗರಣೆ ಕೊಡುವ. ಈಗ 1 ಚಮಚ ಎಣ್ಣೆ, ಇದು ಹಾಕೊಳ್ತೇನೆ. ಈಗ ನೋಡಿ, ಭಾರಿ ಒಳ್ಳೆಯ ಬಾಳೆಕಾಯಿ ತಂಬುಳಿ ರೆಡಿಯಾಗಿದೆ. ಇದು ಮಧ್ಯಾಹ್ನದ ಬಿಸಿ ಅನ್ನದ ಜೊತೆ ತುಂಬ ರುಚಿಕರವಾಗಿರ್ತದೆ, ಹಾಗೂ ತುಂಬ ಆರೋಗ್ಯಕರವೂ ಹೌದು. ನೀವು ಮನೆಯಲ್ಲಿ ಮಾಡಿ ನನಗೆ ಕಮೆಂಟ್ ಮಾಡಿ, ಆಮೇಲೆ ಎಲ್ರಿಗೂ ಶೇರ್ ಮಾಡಿ.